ಇನ್ನು ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿದ್ದ 370ನೇ ವಿಧಿ ರದ್ದು ಮಾಡಿದ್ದಲ್ಲದೆ ಆಪರೇಷನ್ ಸಿಂಧೂರ್ ಮುಖೇನವಾಗಿ ಭಾರತ ಉಗ್ರವಾದವನ್ನು ಸಹಿಸೋದಿಲ್ಲ ಅಂತ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟರು. ಈಗ ಮೋದಿ ರಕ್ಷಣಾ ಕ್ಷೇತ್ರವನ್ನು ಆತ್ಮನಿರ್ಭರ ಮಾಡೋಕೆ ಹೊರಟಿದ್ದಾರೆ. ಹೇಗಿದೆ ರಕ್ಷಣಾ ಕ್ಷೇತ್ರದ ಬೆಳವಣಿಗೆ, ಬನ್ನಿ ನೋಡೋಣ. ನರೇಂದ್ರ ಮೋದಿ ನುಡಿದಂತೆ ನಡೆಯೋ ವ್ಯಕ್ತಿತ್ವ, ಸಮಸ್ಯೆಯ ಮೂಲಕ್ಕೆ ಹೋಗುವ ಛಾತಿ. ಈ ಛಾತಿ ಆಪರೇಷನ್ ಸಿಂಧೂರದ ವೇಳೆ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡಿತ್ತು. ಭಾರತ ಆಪರೇಷನ್ ಸಿಂಧೂರ ಮೂಲಕ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ತು. ಭಾರತದ ವೀರ ಯೋಧರು ಕೇವಲ ಉಗ್ರ ನೆಲೆಗಳನ್ನ ಮಾತ್ರ ಧ್ವಂಸ ಮಾಡಲಿಲ್ಲ, ಬದಲಾಗಿ ಪಾಕಿಸ್ತಾನದಿಂದ ಹಾರಿ ಬಂದ ಡ್ರೋನ್, ಮಿಸೈಲ್ಗಳನ್ನ ಹೊಡೆದುರುಳಿಸಿದ್ರು. ಇದಕ್ಕೆ ಬಲ ಕೊಟ್ಟಿದ್ದು ಪ್ರಧಾನಿ ಮೋದಿ ಅವರ ಮೇಕ್ ಇನ್ ಇಂಡಿಯಾ ವಿಷನ್. ಹೌದು, 11 ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ತೆಗೆದುಕೊಂಡ ಆ ಸಂಕಲ್ಪದ ಫಲ ಇದು. ಭಾರತ ದೇಶದ ರಕ್ಷಣೆಯ ಸಂಕಲ್ಪ, ಹಿಂದೂಸ್ತಾನದ ಸಮೃದ್ಧಿಯ ಶಪಥ, ದೇಶದ ರಕ್ಷಣಾ ಕ್ಷೇತ್ರವನ್ನ ಆತ್ಮನಿರ್ಭರ್ ಮಾಡುವ ಪ್ರತಿಜ್ಞೆ. ಇದು ಈಗ ಸಾಕಾರಗೊಳ್ಳುತ್ತಾ ಸಾಗ್ತಿದೆ. ಆಪರೇಷನ್ ಸಿಂಧೂರದಲ್ಲಿ ಸ್ವದೇಶಿ ಬ್ರಹ್ಮೋಸ್ ಮಿಸೈಲ್, ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಡ್ರೋನ್ ಪಾಕ್ ಭೂಮಿಯನ್ನ ನಲುಗುವಂತೆ ಮಾಡಿತ್ತು. ಇದರ ಜೊತೆಗೆ ಭಾರತದಲ್ಲೇ ತಯಾರಾದ ಆಕಾಶ್ ಮಿಸೈಲ್ ಸಿಸ್ಟಮ್, ಆಕಾಶ್ ತೀರ್ ಹಾಗೂ D4 ಆಂಟಿ ಡ್ರೋನ್ ಸಿಸ್ಟಮ್ ಭಾರತದ ಗಡಿಯನ್ನ ಕಾಪಾಡಿದ್ವು. इसमें हमारी जो इंडिजिनस वेपन्स यूज हुई, चाहे वो ब्रह्मोस हो, चाहे हमारे रेडार्स हो, चाहे हमारा एयरफोर्स का इंटीग्रेटेड एयर कमांड एंड कंट्रोल सेंटर है, पूरा नेटवर्क वो इंटीग्रेटेड, वो इंडियन है, वेल का बनाया हुआ है. काफ़ी सारे प्राइवेट सेक्टर की कंट्रीब्यूशन है सेंसर्स एंड नेटवर्क में. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬರ್ತಿದ್ದಂತೆ ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸ್ ಜೊತೆಗೆ ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಂಡ್ರು. ಇದು ಅವರ ರಣನೀತಿ ಮತ್ತು ದೂರದೃಷ್ಟಿಯಾಗಿತ್ತು. ಮತ್ತೊಂದು ಕಡೆ ಆತ್ಮನಿರ್ಭರ್ ಭಾರತಕ್ಕೆ ಕರೆ ಕೊಟ್ಟಿದ್ರು. ಇದರ ಫಲಿತಾಂಶ ಇವತ್ತು ಇಡೀ ಜಗತ್ತು ನೋಡ್ತಿದೆ. मेक इन इंडिया ये नारा नहीं था, हमने इसके लिए बजट पॉलिसी में जो परिवर्तन करना था, जो नए इनिशिएटिव ले रहे थे, वो नए इनिशिएटिव लिए. और सबसे बड़ी बात, क्लियर कट विजन के साथ हमने देश में मेक इन इंडिया डिफेंस सेक्टर के अंदर तेज गति से हम आगे बढ़ रहे हैं. 2014-15ರಲ್ಲಿ ಭಾರತದ ರಕ್ಷಣಾ ಇಲಾಖೆಯ ಪ್ರೊಡಕ್ಷನ್ 46,429 ಕೋಟಿಯಷ್ಟಿತ್ತು. ಈಗ 2024-25ರಲ್ಲಿ 1,50,590 ಕೋಟಿಗೆ ಏರಿಕೆಯಾಗಿದೆ. 2029ರವರೆಗೆ 3 ಲಕ್ಷ ಕೋಟಿಯ ಗುರಿ ಹಾಕಿಕೊಳ್ಳಲಾಗಿದೆ. ಭಾರತದ ರಕ್ಷಣಾ ಇಲಾಖೆಯ ಬಜೆಟ್ ಕೂಡ ಹೆಚ್ಚಿಸಲಾಗಿದೆ. 2013-14ರಲ್ಲಿ 2.03 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಮೀಸಲಿಡಲಾಗಿತ್ತು. ಈಗ ಅಂದ್ರೆ 2025-26ರಲ್ಲಿ 6.81 ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ಇಲಾಖೆಗೆ ಮೀಸಲಿಡಲಾಗಿದೆ. फोर्स कंपोनेंट अभी काफ़ी कम हो रहा है और ज़्यादा करके जो हमारे हथियार हैं हम खुद ही बना रहे हैं. इससे फ़ायदा ये है कि हमारी फॉरेन पॉलिसी जो है वो बाहर के देश कंट्रोल नहीं कर सकते हैं. ಇದೇ ವರ್ಷ INS ಹಿಮಗಿರಿ ಮತ್ತು ಉದಯಗಿರಿ ಯುದ್ಧ ನೌಕೆಗಳು ಸೇನೆಗೆ ಸೇರ್ಪಡೆಯಾಗಿವೆ. ಇದು ಭಾರತದ ರಕ್ಷಣಾ ಇಲಾಖೆಯಲ್ಲಿ ಆತ್ಮನಿರ್ಭರ್ ಆಗ್ತಿರುವುದರ ಸಂಕೇತ. ಇದರ ಜೊತೆಗೆ ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್, LCH ಪ್ರಚಂಡ್ ಹೆಲಿಕಾಪ್ಟರ್, ಅರ್ಜುನ್ ಟ್ಯಾಂಕ್, ಪೃಥ್ವಿ ಮಿಸೈಲ್, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೀಗೆ ಅನೇಕ ಸ್ವದೇಶಿ ಆಯುಧಗಳು ಮೇಕ್ ಇನ್ ಇಂಡಿಯಾದ ಕನಸು ಸಾಕಾರಗೊಳಿಸುತ್ತಿವೆ. ಈ ಮೂಲಕ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ತಿವೆ. ಜೊತೆಗೆ ಇನ್ನು 10-15 ವರ್ಷಗಳಲ್ಲಿ ಭಾರತ ರಕ್ಷಣಾ ಇಲಾಖೆಯಲ್ಲಿ 90% ಆತ್ಮನಿರ್ಭರತೆಯನ್ನ ಸಾಧಿಸಲಿದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಭಾರತ ಸ್ವದೇಶಿ ಆಯುಧಗಳನ್ನ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಅವುಗಳನ್ನ ಬೇರೆ ದೇಶಗಳಿಗೆ ಮಾರಾಟ ಕೂಡ ಮಾಡ್ತಿದೆ. ಪ್ರಧಾನಿ ಮೋದಿ ಬಂದ್ಮೇಲೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಕೂಡ 34% ಹೆಚ್ಚಳವಾಗಿದೆ. 2013-14ರಲ್ಲಿ ಭಾರತ 686 ಕೋಟಿ ರೂಪಾಯಿ ಮೌಲ್ಯದ ಆಯುಧಗಳನ್ನ ರಫ್ತು ಮಾಡ್ತಾ ಇತ್ತು. ಆದ್ರೆ ಈಗ ಭಾರತ 23,322 ಕೋಟಿ ರೂಪಾಯಿ ಮೌಲ್ಯದ ಆಯುಧಗಳನ್ನ ರಫ್ತು ಮಾಡ್ತಿದೆ. 2029ರಲ್ಲಿ 50,000 ಕೋಟಿ ರೂಪಾಯಿ ಮೌಲ್ಯದ ಆಯುಧಗಳನ್ನ ರಫ್ತು ಮಾಡಲು ಭಾರತ ಗುರಿ ಹಾಕಿಕೊಂಡಿದೆ.
ಭಾರತ ಸದ್ಯಕ್ಕೆ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಆಯುಧಗಳನ್ನ ರಫ್ತು ಮಾಡ್ತಾ ಇದೆ. ಈ ಲಿಸ್ಟ್ನಲ್ಲಿ ಬಲಿಷ್ಠ ಇಸ್ರೇಲ್ನಿಂದ ಹಿಡಿದು ಯುರೋಪಿನ ರಾಷ್ಟ್ರಗಳೂ ಇವೆ. ಭಾರತ ಆತ್ಮನಿರ್ಭರ ಮಾತ್ರವಲ್ಲದೆ ವಿಶ್ವಗುರು ಆಗುವತ್ತ ಹೆಜ್ಜೆ ಹಾಕ್ತಿದೆ. ಬ್ಯೂರೋ ರಿಪೋರ್ಟ್, TV9.